ವಾಶ್ರೂಮ್ಗೆ ಹೋಗ್ತೀನಿ ಅಂತ ಇಲ್ಲೇನು ಮಾಡ್ತಾ ಇದ್ದೀರಾ? ನಥಿಂಗ್. ನೀವು ಹೋಗಿ ನಾನು ಬರ್ತೀನಿ. ಸ್ವಲ್ಪ ಅನ್ಈಸಿ ಫೀಲ್ ಆಗ್ತದೆ ಅಷ್ಟೆ. ಯಾಕೆ ಶ್ವೇತಾ? ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ನೀವು ಆರಾಮಾಗಿಲ್ಲ, ಸರಿಯಾಗಿ ಊಟನೂ ಮಾಡಿಲ್ಲ. ಯಾಕೆ? ನಾನು ನನ್ನ ರಿಯಲ್ ಐಡೆಂಟಿಟಿನ ನಿಮ್ಮಿಂದ ಮುಚ್ಚಿಟ್ಟೆ ಅಂತ ನನ್ನ ಮೇಲೆ ಕೋಪನಾ? ನನಗೇನು ಗೊತ್ತಾಗ್ತಿಲ್ಲ ಭೂಪತಿ ಅವರೇ. ನಾನು ಇಷ್ಟಪಟ್ಟಿದ್ದ ಹುಡುಗ, ನನ್ನ ರಿಜೆಕ್ಟ್ ಮಾಡಿದ ಹುಡುಗನ ನಾನು ಮದುವೆ ಆಗ್ತಿದ್ದೀನಿ, ಅವರನ್ನು ನನ್ನ ಪೇರೆಂಟ್ಸ್ ಚೂಸ್ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ನನಗೆ ಹೇಗೆ ಆಗಬೇಡ ಹೇಳಿ? ಐ ಅಂಡರ್ಸ್ಟ್ಯಾಂಡ್ ಶ್ವೇತಾ. ನಾನು ನಿಮಗೆ ನನ್ನ ಬಗ್ಗೆ ಹೇಳ್ಕೊಳ್ಳೋ ಸಿಚುವೇಶನ್ನೇ ನಮ್ಮಿಬ್ಬರ ಮಧ್ಯೆ ಬಂದಿಲ್ಲ. ಹೇಳಬೇಕು ಅಂತ ಇದ್ದೆ ನಿಜ, ಆದರೆ ಈ ವಿಷಯ ಹೀಗೆ ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಿಡಿ ಭೂಪತಿ ಅವರೇ, ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡಿ ಏನೂ ಪ್ರಯೋಜನ ಅಲ್ಲ. ನಿಮಗೆ ನಾನಂದರೆ ಇಷ್ಟ ಅಲ್ಲ ಅಂತ ಮೊನ್ನೆನೇ ಗೊತ್ತಾಯಿತು. ಈ ಮಾತುಕತೆ, ಪ್ರಪೋಸಲ್ ಇದೆಲ್ಲದಕ್ಕೂ ಏನೂ ಅರ್ಥ ಇಲ್ಲ. ನೀವು ನಿಮ್ಮ ತಾಯಿಗೋಸ್ಕರ ಈ ಮದುವೆಗೆ ಒಪ್ಪಿದ್ದೀರಾ ಹೊರತು ನೀವು ಇಷ್ಟಪಟ್ಟು ಒಪ್ಪಿಲ್ಲ ಅನ್ನೋದು ಫ್ಯಾಕ್ಟ್. ನಿಮ್ಮಮ್ಮ ತೋರಿಸಿದ ಹುಡುಗಿನ ನೀವು ಬೇಡ ಅಂದರೆ ಅವ್ರಿಗೆಷ್ಟು ಬೇಜಾರಾಗುತ್ತೆ, ಅದರಿಂದ ನಿಮ್ಮಿಬ್ಬರು ಸಂಬಂಧ ಎಷ್ಟು ಹಾಳಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ನಾನು ಹೋಗಿ ನನಗೆ ಹುಡುಗ ಇಷ್ಟ ಅಲ್ಲ ಅಂತ ನಾನೇ ಹೇಳ್ತೀನಿ. ನನ್ನ ಬಗ್ಗೆ ಯಾರೂ ತಪ್ಪಾಗಿ ತಿಳ್ಕೊಳ್ಳಲ್ಲ. ನನಗೆ ನೀವಂದರೆ ಇಷ್ಟ ಇಲ್ಲ, ಈ ಮದುವೆನ ಒತ್ತಾಯಕ್ಕಾಗ್ತೀನಿ ಅಂತ ಯಾರು ನಿಮ್ಗೆ ಹೇಳಿತು? ಯಾರ್ಯಾಕೆ ಹೇಳಬೇಕು ಭೂಪತಿ ಅವರೇ? ನಿಮ್ಮ ಮನಸ್ಸಲ್ಲಿ ನನಗೆ ಜಾಗ ಇಲ್ಲ, ನನ್ನ ಮೇಲೆ ನಿಮ್ಗೆ ಯಾವುದೇ ರೀತಿಯಾದ ಭಾವನೆ ಇಲ್ಲ ಅಂತ ಮೊನ್ನೆ ನೀವು ರಿಜೆಕ್ಟ್ ಮಾಡಿದಾಗಲೇ ಗೊತ್ತಾಯಿತು. ಇಲ್ಲ ಶ್ವೇತಾ, ಅವತ್ತು ನಾನು ಅಂದಿದ್ದು ನಿಜ, ಬಟ್ ಇದನ್ನೆಲ್ಲ ನಾನು ಹೇಗೆ ಎಕ್ಸ್ಪ್ಲೇನ್ ಮಾಡಲಿ ಅಂತ ನನಗೆ ಗೊತ್ತಾಗ್ತಿಲ್ಲ ಶ್ವೇತಾ. ನೋಡಿ, ನನಗೆ ಆರ್ಜೆ ಸಖಿ ಅಂದರೆ ಇಷ್ಟ, ಆದರೆ ಅದು ಪ್ರೀತಿ ಅಲ್ಲ. ಮಾತಾಡಿಸ್ಬೇಕು ಅನ್ನೋ ಏನೋ ಒಂದು ಒದ್ದಾಟ. ಅದಲ್ಲದೆ ಆರ್ಜೆ ಸಖಿ ನೀವೇ ಅಂತ ಗೊತ್ತಾದ್ಮೇಲೆ ನನ್ನ ಕೈಯಲ್ಲಿ ಇನ್ನೂ ತಡ್ಕೊಳಕ್ಕಾಗಲಿಲ್ಲ. ಅಷ್ಟು ಸಾಲದು ಅಂತ ನಾನು ಶಾಕಲ್ಲಿ ಇರಬೇಕಾದ್ರೆ ನೀವು ನನಗೆ ಪ್ರಪೋಸ್ ಮಾಡಿದ್ರಿ. ಏನು ಹೇಳಬೇಕು ಅಂತಲೇ ಅರ್ಥ ಆಗಲಿಲ್ಲ. ನನಗೆ ಆರ್ಜೆ ಸಖಿ ಅಂದರೆ ಇಷ್ಟ, ನೀವೇ ಆರ್ಜೆ ಸಖಿ, ನೀವು ನನಗೆ ಒಳ್ಳೆ ಫ್ರೆಂಡು. ನಿಮ್ಮನ್ನು ಕಳ್ಕೊಳ್ಳೋದಕ್ಕೂ ನನಗಿಷ್ಟ ಇಲ್ಲ, ಅಮ್ಮಂಗೆ ಕೊಟ್ಟಿರೋ ಮಾತನ್ನು ಮುರಿಯೋದಕ್ಕೆ ಇಷ್ಟ ಇಲ್ಲ. ಆದರೆ ಟ್ರಸ್ಟ್ ಮೀ ಶ್ವೇತಾ, ನಿಮಗೆ ನೋ ಅಂದಾದ್ಮೇಲೆ ನನ್ನ ಮನಸ್ಸಲ್ಲೆಲ್ಲ ಬರೀ ಒದ್ದಾಟನೇ. ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನೋ ಇಲ್ವೋ ಒಂದು ಗೊತ್ತಾಗ್ತಿರ್ಲಿಲ್ಲ. ಕೊನೆಗೆ ಅಮ್ಮಂಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಏನು ಹೇಳ್ದೆ ಸುಮ್ಮನಾಗ್ಬಿಟ್ಟೆ. ಆದರೆ ಇವಾಗ ಹೇಳ್ತೀನಿ ಶ್ವೇತಾ, ಅಮ್ಮ ಒಳ್ಳೆ ಸೆಲೆಕ್ಷನ್ನೇ ಮಾಡಿದ್ದಾರೆ. ಅಮ್ಮನ ಸೆಲೆಕ್ಷನ್ ಬೆಸ್ಟ್ ಸೆಲೆಕ್ಷನ್ ಅಂತ ಪ್ರೂವ್ ಮಾಡಿಬಿಟ್ರು. ಅಂದರೆ ನಿಮಗೆ ನಾನು ಇಷ್ಟನಾ? ನನ್ನ ಮದುವೆ ಆಗೋಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ? ಹೇಳಿ ಭೂಪತಿ, ನಿಜವಾಗ್ಲೂ ನಾನಂದರೆ ಇಷ್ಟನಾ? ನನ್ನನ್ನು ಇಷ್ಟಪಟ್ಟೆ ನೀವು ಮದುವೆ ಆಗ್ತಿದ್ದೀರಾ? ನನಗೆ ನೀವಂದ್ರೆ ಇಷ್ಟ ಶ್ವೇತಾ. ಏನು ನಕ್ಷತ್ರನಾ? ನೀನು ಹೇಗೆ ಈ ಮನೆಗೆ ಬಂದೆ?
ನಿನ್ನನ್ನು ಯಾರು ಇಲ್ಲಿ ಕರ್ಕೊಂಬಂದಿದ್ದು? ನನ್ಗೆ ಅರ್ಥ ಆಗ್ತಿಲ್ಲ ಮೇಡಮ್. ನಾನು ಯಾರು ಅಂತ ನಿಮ್ಗೆ ಗೊತ್ತಾ? ಅದು ನಿಮ್ಮ ಅಪ್ಪ ಅಮ್ಮ ಯಾರು ಹೇಳು? ನೀನು ಈ ಮನೆಗೆ ಹೇಗೆ ಬಂದೆ? ನಾನೊಬ್ಳು ಅನಾಥೆ ಮೇಡಮ್. ನನಗೆ ಯಾರೂ ಇಲ್ಲ. ಬೀದಿಲ್ ಬಿದ್ದವಳನ್ನ ಕರ್ಕೊಂಡು ಬಂದು ಈ ಮನೆಯವ್ರು ನನಗೆ ಆಶ್ರಯ ಕೊಡ್ತಿದ್ದಾರೆ. ಅದು ಬಿಟ್ಟರೆ ಈ ಮನೆಯವ್ರಿಗೂ ನನಗೂ ಬೇರೆ ಯಾವ ಸಂಬಂಧನೂ ಇಲ್ಲ. ಸಾರಿನಮ್ಮ, ನೀನು ನಕ್ಷತ್ರ ಅಂತ ಹೇಳ್ದೆ ಅಲ್ವಾ, ಅದಕ್ಕೆ ಆಶ್ಚರ್ಯ ಆಯಿತು. ಆ್ಯಕ್ಚುಲಿ ನಾನು ಇದೇ ಹೆಸರಿರೋ ಒಬ್ಳು ಹುಡುಗಿನ ಹುಡುಕ್ತಾ ಇದ್ದೀನಿ. ಒಂದು ಕ್ಷಣ ನೀನೇ ಆ ಹುಡುಗಿ ಇರ್ಬೋದೇನೋ ಅಂತ ಅನ್ನಿಸ್ತು. ಬಿಡು, ಆ ದೇವರೇ ಹೀಗೆ, ಯಾರಿಗೂ ಯಾವುದನ್ನು ಸರಿಯಾಗಿ ಕೊಡೋದೇ ಇಲ್ಲ. ಹುಟ್ಟತಾನೆ ಅಪ್ಪ ಅಮ್ಮನ ಕಸ್ಕೊಂಡು ಮಕ್ಕಳನ್ನ ಅನಾಥರನ್ನಾಗಿ ಮಾಡಿಬಿಡ್ತಾನೆ. ಆ ಎಳೆಯ ಜೀವ ಎಲ್ಲಾರನ್ನೂ ಕಳ್ಕೊಂಡು ಅದು ಹೇಗೆ ತಾನೇ ಬದುಕಬಹುದು ಅನ್ನುವಂಥ ಒಂದು ಸಣ್ಣ ಕರುಣೆನೂ ಇಲ್ವ ಅವನಿಗೆ ಅಂತ ಅನಿಸುತ್ತೆ. ಐ ರಿಯಲಿ ಫೀಲ್ ಸಾರಿ ಫಾರ್ ಯು. ಅದು ಮೇಡಮ್, ನನ್ನ ಕತೆ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ನಾನು ಆ ಕಡೆ ಅನಾಥೇನೂ ಅಲ್ಲ, ಈ ಕಡೆ ಅಪ್ಪ ಅಮ್ಮ ಇರೋಳು ಅಲ್ಲ. ನನ್ನ ಜೀವನ ಒಂಥರ ವಿಚಿತ್ರ ಬಾಳು. ಯಾರಿಗೋ ಹುಟ್ಟಿ ಇನ್ಯಾರನ್ನೋ ಅಪ್ಪ ಅಮ್ಮ ಅಂದ್ಕೊಂಡು ಯಾರ್ದೋ ಮನೇಲಿ ಬೆಳೆದೆ. ಎಲ್ಲ ಚೆನ್ನಾಗೇ ಇತ್ತು. ಆದರೆ ಯಾವತ್ತು ನಾನು ಅವ್ರ ನಿಜವಾದ ಮಗಳಲ್ಲ ಅಂತ ಗೊತ್ತಾಯ್ತೋ ಅವತ್ತು ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದೆ. ಅವತ್ತಿಂದ ಈ ಮನೇಲಿ ಜೀವನ ದುಡ್ತಿದ್ದೀನಿ. ನನ್ನ ನಿಜವಾದ ಅಪ್ಪ ಅಮ್ಮ ಯಾರು ಅಂತ ಹುಡುಕ್ತಿದ್ದೀನಿ. ನಿಜ, ನಮ್ಮ ಅಪ್ಪ ಅಮ್ಮ ಸಿಗೋವರೆಗೂ ನಾನು ಅನಾಥೇನೆ. ನಕ್ಷತ್ರ, ಏನು ಹೇಳ್ತಾ ಇದೆಯಾ? ಇಷ್ಟು ವರ್ಷ ನಿನ್ನ ಜೊತೆ ಇದ್ದವರು ನಿನ್ನ ಅಪ್ಪ ಅಮ್ಮನೇ ಅಲ್ಲ ಅಂತ ಗೊತ್ತಾಯ್ತಾ? ಹೌದು ಮೇಡಮ್, ನನ್ನ ಅಪ್ಪನಿಗೆ ಮೊದಲಿಂದ ಅನುಮಾನ ಇತ್ತು. ಅವ್ರ ಅನುಮಾನ ನಿಜ ಆಗಿ ನನಗೂ ಆ ಮನೆಗೂ ಯಾವ ಸಂಬಂಧನೂ ಇಲ್ಲ ಅಂತ ಸ್ಪಷ್ಟ ಆಯಿತು. ಅವತ್ತೇ ನನ್ನ ಅಪ್ಪ ನನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಓ ಗಾಡ್, ಒಂದು ನಿಮಿಷ, ನಿಮ್ಮ ಅಪ್ಪನ ಹೆಸರೇನಂದೆ? ಯಾವ ಏರಿಯಾ ಅವ್ರದ್ದು? ಅವ್ರ ಹೆಸ್ರ? ಯಾಕೆ ಮೇಡಮ್, ಎಲ್ಲ ಬಿಟ್ಟು ಬಂದಮೇಲೆ ಆ ಏರಿಯಾ ಹೆಸರು ತಿಳ್ಕೊಂಡು ನೀವಾದರೂ ಏನು ಮಾಡ್ತೀರಾ? ಇಲ್ಲ ನಕ್ಷತ್ರ, ನಿಮ್ಮಪ್ಪ ಯಾರು, ಅವ್ರ ಹೆಸರೇನು, ನೀನು ಇಷ್ಟು ವರ್ಷ ಯಾವ ಏರಿಯಾದಲ್ಲಿದ್ದೆ? ಅದು ನಮ್ಮಪ್ಪ ತುಕಾರಾಮ್ ಅಂತ ಬನಶಂಕರಿ ಕಡೆ ಇದ್ದಾರೆ. ದೇವ್ರೆ, ತುಕಾರಾಮ್ ಮಗಳ ನೀನು? ಬನಶಂಕರಿ ತುಕಾರಾಮ್ ಮಗಳ? ಹಾಗಾದ್ರೆ ನಾನು ಇಷ್ಟು ದಿನ ಹುಡುಕ್ತಾ ಇದ್ದಿದ್ದ ನಕ್ಷತ್ರ ನೀನೇ ನೀನೇ ಅವಳು. ಭೂಪತಿ, ನಾನು ಈಗಲೂ ಹೇಳ್ತಿದ್ದೀನಿ, ಯಾರ್ದೋ ಪ್ರೆಷರಿಗೆ ಬಿದ್ದು ಮದುವೆಗೆ ಓಕೆ ಅನ್ಬೇಡಿ. ಆವಾಗ ನೀವು ಚೆನ್ನಾಗಿರಲ್ಲ, ನಾನು ಚೆನ್ನಾಗಿರಲ್ಲ. ಯೋಚನೆ ಮಾಡಿ ಡಿಸೈಡ್ ಮಾಡಿ. ಇಲ್ಲ ಶ್ವೇತಾ, ನನಗೆ ನಿಜವಲ್ಲೂ ನೀವು ಕಂಡ್ರೆ ಇಷ್ಟ ಇದೆ. ಈಗ ನಿಮ್ಮನ್ನು ಇಲ್ಲ ಅನ್ನೋದಕ್ಕೆ ನನಗೆ ಯಾವ ಕಾರಣನೂ ಇಲ್ಲ. ನನಗೊಂದು ಆಸೆ ಇತ್ತು, ನಾನು ಶಕುಂತಲಾ ದೇವಿ ಮಗ ಅಲ್ಲದೆ ಹೋದರೆ, ಅಂದರೆ ನನ್ನ ಹೆಸರಲ್ಲಿ ಒಂದಷ್ಟು ಕೋಟಿ ಆಸ್ತಿ ಇಲ್ಲದೆ ಹೋದರೆ ನನ್ನನ್ನು ಯಾವುದಾದ್ರೂ ಹುಡುಗಿ ಇಷ್ಟಪಡ್ತಾಳ? ಇಷ್ಟಪಟ್ಟರೆ ಅದು ಹೇಗಿರುತ್ತೆ ಅಂತ ಇಮ್ಯಾಜಿನು ಮಾಡ್ಕೋತಿದ್ದೆ. ಅಂದರೆ ನನ್ನ ಹೆಸರು, ನನ್ನ ಪೊಸಿಷನ್ ಇದನ್ನೆಲ್ಲ ನೋಡಿ ನಾನು ಹತ್ರ ಬರಬಾರ್ದು. ನಾನಾಗಿರೋದಕ್ಕೇ ಇಷ್ಟಪಡಬೇಕು ಅಂತ
ನಾನು ಯಾವಾಗಲೂ ಅನ್ಕೋತಿದ್ದೆ. ಬಟ್ ಅಮ್ಮಂಗೆ ಮಾತು ಕೊಟ್ಮೇಲೆ ಅದನ್ನೆಲ್ಲ ಮರೆತುಬಿಟ್ಟೆ. ಅಮ್ಮ ಯಾರನ್ನು ತೋರಿಸ್ತಾರೋ ಅವರನ್ನೇ ಮದುವೆ ಆಗ್ತೀನಿ ಅಂತ ಮೆಂಟಲಿನೂ ಫಿಕ್ಸ್ ಆಗಿದೆ. ಬಟ್ ದಿಸ್ ಇಸ್ ಜಸ್ಟ್ ಡ್ರೀಮ್ ಕಮ್ ಟ್ರೂ ಶ್ವೇತಾ. ನಾನು ಆಸೆ ಪಟ್ಟಿದ್ದು, ಅಮ್ಮ ಆಸೆ ಪಟ್ಟಿದ್ದು ಎರಡೂ ಒಂದೇ. ಆ್ಯಂಡ್ ಮೋರ್ ಓವರ್ ನಾನು ಯಾರು ಏನು ಅಂತ ಗೊತ್ತಿಲ್ಲದೆ ನೀವು ನನ್ನನ್ನು ಇಷ್ಟಪಟ್ಟಿದ್ದು ಇನ್ನೂ ಸ್ಪೆಷಲ್ ಅನ್ನಿಸ್ತಿದೆ. ನನ್ನ ಡ್ರೀಮ್ ಗರ್ಲ್ ನನಗೆ ಸಿಕ್ಕಿದಾಳೆ ಅಂತ ಅನ್ನಿಸ್ತಿದೆ ಶ್ವೇತಾ. ಇದಕ್ಕಿಂತ ನಾನು ನಿಮ್ಮನ್ನು ಇಷ್ಟಪಡೋದಕ್ಕೆ ಇನ್ನೇನಾದರೂ ಬೇಕಾ? ಟ್ರಸ್ಟ್ ಮೀ, ನಾನು ಯಾವ ಪ್ರೆಷರಲ್ಲೂ ನಿಮ್ಮನ್ನು ಇಷ್ಟಪಡ್ತೀನಿ ಅಂತ ಹೇಳ್ತಿಲ್ಲ. ಮನ್ಸಾರೆ ಇಷ್ಟಪಟ್ಟು ಓಕೆ ಅಂತಿದ್ದೀನಿ. ನಿಜವಾಗ್ಲೂ ಇದು ನೀವೇನ ಹೇಳ್ತಿರೋದು ಭೂಪತಿ? ನನಗೆ ನಂಬಕ್ಕೆ ಆಗ್ತಿಲ್ಲ. ಮೊನ್ನೆ ನನ್ನ ಪ್ರಪೋಸಲ್ನ ರಿಜೆಕ್ಟ್ ಮಾಡಿದ ಹುಡುಗ ಈ ಥರ ಎಲ್ಲ ಹೇಳ್ಬೋದು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದೆಲ್ಲ ಕನ್ಸು ಅನ್ನಿಸ್ತದೆ. ಥ್ಯಾಂಕ್ ಯು ಭೂಪತಿ, ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫಲ್ಲಿ ಅಂತ ಮಿರಾಕಲ್ ನಡೆಯುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಎಲ್ಲ ಓಕೆನಾ? ಇಬ್ರು ಮದ್ವೆಗೆ ಒಪ್ಕೊಂಡ್ರಾ? ವಾವ್! ಈಡಿಯಟ್, ಎಲ್ಲ ಕತ್ ಕೇಳಿಸ್ಕೊಂತಿದ್ಯಾ? ಇವತ್ ನೀವ್ ಏನಾದ್ರೂ ಬೈರಿ ಮ್ಯಾಮ್, ನಾನ್ ತಲೆನೇ ಕೆಡ್ಸ್ಕೊಳಲ್ಲ. ನೀವ್ ಮದ್ವೆಗೆ ಒಪ್ಕೊಂಡ್ರಲ್ಲ ಅಷ್ಟು ಸಾಕು ನಂಗೆ. ನಾನು ಇವಾಗ್ಲೇ ಹೋಗಿ ಎಲ್ಲಾರ್ಗೂ ವಿಷಯ ತಿಳಿಸ್ತೀನಿ. ನೀವಿಬ್ರು ಮುಂದುವರ್ಸಿ.